ನಮಸ್ಕಾರ. ಇವತ್ತಿನ ಎಪಿಸೋಡು ಗಂಟಲು ನೋವು ಮತ್ತು ಗಂಟಲಲ್ಲಿ ಕಫ ಕಟ್ಟಿದರೆ ಅದಕ್ಕೆ ಕಲರ್ ಥೆರಪಿಯಿಂದ ಪರಿಹಾರ ಮಾಡ್ಬೋದು. ಗಂಟಲು ನೋವು ಬರ್ತಾ ಇರುತ್ತೆ ಮತ್ತು ಕಫ ಅಲ್ಲಿ ಸ್ಟಾಕ್ ಆಗಿರುತ್ತೆ. ಅದಕ್ಕೆ ಕಲರ್ ಥೆರಪಿ ಮಾಡೋದ್ರಿಂದ ಅದನ್ನ ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಅದಕ್ಕೆ 2 ಕಲರ್ ಬೇಕು, ಒಂದು ಸ್ಕೈ ಬ್ಲೂ ಮತ್ತು ಒಂದು ಆರೆಂಜ್. 2 ಕಲರಿಂದ ಇದು ಗಂಟಲು ನೋವಿಗೆ ಸ್ಕೈ ಬ್ಲೂ ಕಲರ್ ಹಚ್ಚಬೇಕು. ಕಫ ಕರಗಲು ಆರೆಂಜ್. 2 ಕಲರ್ ಯೂಸ್ ಮಾಡೋದ್ರಿಂದ ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಫಸ್ಟು ನಿಮ್ಮ ಎಡಗೈ ತೋರ್ಬೆರಳು, ನಿಮ್ಮ ಎಡಗೈಯ ತೋರ್ಬೆರಳ ಮೊದಲನೇ ಜಾಯಿಂಟಿಗೆ ಸ್ಕೈ ಬ್ಲೂ ಹಾಕ್ಬೇಕು. ಇಲ್ಲಿ ಇದು ಗಂಟಲು ರಿಪೇರ್ಸ್ ಬರೋದಿಲ್ಲಿ. ಇದಕ್ಕೆ ನಿಮ್ಮ ಎಡಗೈಯ ತೋರ್ಬೆರಳು ಫಸ್ಟ್ ಜಾಯಿಂಟಿಗೆ ಇದರ ಸ್ಕೈ ಬ್ಲೂ ಹಿಂಗೆ ಹಾಕ್ಬೇಕು. ಹಿಂಗೆ ಹಾಕ್ಬೇಕು. ಇದು ಗಂಟಲಲ್ಲಿ ನೋವು ಬರ್ತಾ ಇರೋದನ್ನ ಈ ಕಲರು ಕಡಿಮೆ ಮಾಡ್ತಾ ಬರುತ್ತೆ. ಅದೇ ರೀತಿ ನಿಮ್ಮ ಎಡಗೈಯ ಉಂಗುರದ ಬೆರಳು, ಅದೇ ರೀತಿ ಎಡಗೈ ಉಂಗುರದ ಬೆರಳು ಇದೇ ಬೆರಳು ಎಡಗೈ. ಈ ಉಂಗುರದ ಬೆರಳು ಬುಡ, ಇದು ವಾತ ಜಾಯಿಂಟು, ಪಿತ್ತ ಕಫ ಜಾಯಿಂಟಿಗೆ ಆರೆಂಜ್ ಕಲರ್ ಹಾಕ್ಬೇಕು. ಆರೆಂಜ್ ಸುತ್ತ ಆರೆಂಜ್ ಹಾಕ್ಬೇಕು. ಹಿಂಗೆ ಈ ರೀತಿ ಹಾಕ್ತಾ ಬರ್ಬೇಕು. ಆರೆಂಜ್ ಕಲರ್ ಈ ರೀತಿ 5 ಡೇಸ್ ಹಾಕ್ಬೇಕು. ಇದೇ ರೀತಿ 5 ಡೇಸ್ ಹಾಕಿದರೆ ನಿಮ್ಮ ಗಂಟ್ಲಿಗೆ ನೋವು ಮತ್ತು ಗಂಟ್ಲಲ್ಲಿ ಕಫ ಇರೋದು ಅದು ಸಂಪೂರ್ಣವಾಗಿ ಗುಣ ಆಗ್ತಾ ಬರುತ್ತೆ. ಆಚೆ ಹೋಗುತ್ತೆ ಹೊರಗಡೆ. ಫಸ್ಟ್ ಏನು ಮಾಡಬೇಕು, ನಿಮ್ಮ ಎಡಗೈಯ ತೋರ್ಬೆರಳು ಫಸ್ಟ್ ಜಾಯಿಂಟಿಗೆ ಸ್ಕೈ ಬ್ಲೂ ರಿಂಗ್ ಹಾಕ್ಬೇಕು. ಅದೇ ನಿಮ್ಮ ಎಡಗೈ ಉಂಗುರದ ಬೆರಳು ಬುಡಕ್ಕೆ ಕಫ ಜಾಯಿಂಟಿಗೆ ಆರೆಂಜ್ ಕಲರ್ ರಿಂಗ್ ಹಾಕ್ಬೇಕು. ಈ ರೀತಿ ಹಾಕ್ತಾ ಬಂದರೆ ನಿಮ್ಮ ಗಂಟ್ಲು ನೋವು ಬರೋದು ಮತ್ತು ಗಂಟ್ಲಲ್ಲಿ ಕಫ ಸ್ಟಾಕ್ ಆಗಿರೋದು ಎಲ್ಲ ಸಮವಾಗಿ ಗುಣ ಆಗುತ್ತೆ. ಇದು ಕಂಟಿನ್ಯೂ ಆಗಿ 5 ರಿಂದ 6 ದಿನ ಹಾಕಿದರೆ ಸಂಪೂರ್ಣವಾಗಿ ಪೂರ್ತಿ ಕ್ಲಿಯರ್ ಆಗುತ್ತೆ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.